ಜನಿಸಿದರು. ಇವರು 2002ರಿಂದ 2003ರವರೆಗೂ ಆರೋಢ ಶಾಲೆಯಲ್ಲಿ ಶಿಕ್ಷಕರಾಗಿದ್ದು, ಪ್ರಸ್ತುತ ಇವರು ಕೇಲಿ ಇನ್ಸ್ಟಿಟ್ಯೂಟ್ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ವಿವೇಕಾನಂದ ಸೊಸೈಟಿ ಬೆಸ್ಟ್ ಟೀಚರ್ ಪ್ರಶಸ್ತಿ ದೊರೆತಿದೆ. ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಜೋರಾದ ಚಪ್ಪಾಳೆಯ ಮೂಲಕ ಶ್ರೀಮತಿ ಮಾಧವಿ ಮೇಡಮ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸೋಣ. ಎರಡನೆಯದಾಗಿ ರಮೇಶ್ ಹೇಮರೆಡ್ಡಿ ಶಂಕರೆಡ್ಡಿ ಸರ್. ಇವರು 1980 ಧಾರವಾಡ ಜಿಲ್ಲೆಯ ಇಸ್ಕಲ್ನಲ್ಲಿ ಜನಿಸಿದರು. ಇವರು 2002ರಿಂದ 2009ರವರೆಗೂ ಆರೋಢ ಶಾಲೆಯಲ್ಲಿ ಶಿಕ್ಷಕರಾಗಿದ್ದು, ಪ್ರಸ್ತುತ ಇವರು ಗೌರ್ಮೆಂಟ್ ಕಾಲೇಜಿನ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ಅಧ್ಯಾಪಕ ಭೂಷಣ ಪ್ರಶಸ್ತಿ ದೊರೆತಿದೆ. ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ರಮೇಶ್ ಅವರಿಗೆ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ರಮೇಶ್ ಅವರಿಗೆ ಸಲ್ಲಿಸೋಣ. ಮೂರನೆಯದಾಗಿ ಪ್ರಾಣೇಶ್ ಎನ್ ಸರ್. ಇವರು 22/10/1982 ದಾವಣಗೆರೆ ಜಿಲ್ಲೆಯಲ್ಲಿ ಜನಿಸಿದರು. ಇವರು 1999ರಿಂದ 2000ರವರೆಗೂ ಆರೋಢ ಶಾಲೆಯಲ್ಲಿ ಶಿಕ್ಷಕರಾಗಿದ್ದು, ಪ್ರಸ್ತುತ ಇವರು ಕೊಪ್ಪಳ ಜಿಲ್ಲೆಯ ವೆಲ್ತ್ ನೋಡಲ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಗುರುಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ನಾಲ್ಕನೆಯದಾಗಿ ಅರ್ಜುನ್ ಎಸ್ ಅಡ್ವೇನವರ್ ಸರ್. ಇವರು 18/3/1978 ಧಾರವಾಡ ಜಿಲ್ಲೆಯ ಇಸ್ಕಲ್ನಲ್ಲಿ ಜನಿಸಿದರು. ಇವರು 2000ರಿಂದ 2010ರವರೆಗೂ ಆರೋಢ ಶಾಲೆಯಲ್ಲಿ ಶಿಕ್ಷಕರಾಗಿದ್ದು, ಪ್ರಸ್ತುತ ಇವರು ಹುಬ್ಬಳ್ಳಿಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ನ್ಯಾಯಾಂಗ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಅರ್ಜುನರಿಗೆ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಐದನೆಯದಾಗಿ ಜಯಣ್ಣ ಬಿ ಸರ್. ಇವರು 12/10/1977 ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜನಿಸಿದರು. ಇವರು 2003ರಿಂದ ಆರೋಢ ಶಾಲೆಯಲ್ಲಿ ಶಿಕ್ಷಕರಾಗಿದ್ದು, ಪ್ರಸ್ತುತ ಇವರು ಸಿರ್ಸಿ ತಾಲೂಕಿನ ಸಿದ್ದಾಪುರದಲ್ಲಿ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ವಿಶೇಷ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಶ್ರೀ ಜಯಣ್ಣ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಆರನೆಯದಾಗಿ ಶಕುಂತಲಾ ಆರ್ ತರಹರ್ ಮೇಡಮ್. ಇವರು 6 ಜನವರಿ 1969 ಹುಬ್ಬಳ್ಳಿಯಲ್ಲಿ ಜನಿಸಿದರು. ಇವರು 2002ರಿಂದ ಆರೋಢ ಶಾಲೆಯಲ್ಲಿ ಶಿಕ್ಷಕರಾಗಿದ್ದು, ಪ್ರಸ್ತುತ ಇವರು ಆರೋಢ ಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಜೋರಾದ ಚಪ್ಪಾಳೆ ಮೂಲಕ ಗುರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಏಳನೆಯದಾಗಿ ರಾಜು ಡಿ ತಡಹರ್ ಸರ್. ಇವರು 24 ಜುಲೈ 1965 ಗದಗ ಜಿಲ್ಲೆಯ ಅಣ್ಣಿಗೇರಿಯಲ್ಲಿ ಜನಿಸಿದರು. ಇವರು 2003ರಿಂದ ಆರೋಢ ಶಾಲೆಯಲ್ಲಿ ಶಿಕ್ಷಕರಾಗಿದ್ದು, ಪ್ರಸ್ತುತ ಇವರು ಆರೋಢ ಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ರಾಜೇಂದ್ರರಿಗೆ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಎಂಟನೆಯದಾಗಿ ಮೋಹನ್ ಎಂ ಮೆರ್ವಾಡೆ ಸರ್. ಇವರು 11 ಆಗಸ್ಟ್ 1970 ಗದಗ ಜಿಲ್ಲೆಯ ಮೆಟ್ಟೇರಿಯಲ್ಲಿ ಜನಿಸಿದರು. ಇವರು 2006ರಿಂದ 2010ರವರೆಗೂ ಆರೋಢ ಶಾಲೆಯಲ್ಲಿ ಸಂಗೀತ ಶಿಕ್ಷಕರಾಗಿದ್ದು, ಪ್ರಸ್ತುತ ಇವರು ಗದಗ ಜಿಲ್ಲೆಯ ಗದಗ ತಾಲೂಕಿನ ಅಂತೂರು ಬಿಂದೂರು ಸರ್ಕಾರಿ ಶಾಲೆಯಲ್ಲಿ ಸಂಗೀತ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಗುರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಒಂಬತ್ತನೆಯದಾಗಿ ಮುಹಮ್ಮದ್ ಎಂ ಸರ್. ಇವರು 23/7/1967 ಮೈಸೂರಿನಲ್ಲಿ ಜನಿಸಿದರು. ಇವರು 2008ರಿಂದ ಆರೋಢ ಶಾಲೆಯಲ್ಲಿ ಶಿಕ್ಷಕರಾಗಿದ್ದು, ಪ್ರಸ್ತುತ ಇವರು ಆರೋಢ ಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಸೂಪರ್ ರೂಪಾ, ನಿಮಗೆ ಇವರನ್ನು ಪರಿಚಯಿಸಲು ಅವಕಾಶ ಮಾಡಿಕೊಟ್ಟಂತ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು ರೂಪಾ. ನೀನೆಲ್ಲವನ್ನು ನೆನಪಿಟ್ಕೊಂಡು ಆಕೆ ಪ್ರೈನಲ್ಲಿ ಓದ್ತಾನೆ ಎಲ್ಲವನ್ನು ನೆನಪಿಟ್ಕೊಂಡು ವ್ಯಕ್ತಿಗಳ ಪರಿಚಯ ಮಾಡಿಕೊಂಡಿದ್ದಾಳೆ. ಆಕೆಗೂ ಸಹ ಜೋರಾದ ಚಪ್ಪಾಳೆ ತಟ್ಟೋಣ. ವಿಶೇಷವಾದ ಅಭಿನಂದನೆ. ಸ್ಕ್ರಿಪ್ಟ್
ಇಲ್ಲದೆ ಓದಿದ್ದಾಳೆ. ಸೊ ನೆಕ್ಸ್ಟ್ ಈಗ ಆರೋಗ್ಯ ಶಾಲೆ ಶಿಕ್ಷಕರ ಗುರುಗಳು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕು. ರಮೇಶ್ ಸರ್, ರಾಜೇಶ್ ಸರ್, ಶಕುಂತಲಾ ಮೇಡಮ್. ಸನ್ಮಾನವನ್ನು ಸ್ವೀಕರಿಸಿದಂತ ಸನ್ಮಾನಿತರನ್ನು ಸನ್ಮಾನಿಸಿದಂತಹ ಗಣ್ಯಮಾನ್ಯರಿಗೂ ಸನ್ಮಾನವನ್ನು ಸ್ವೀಕರಿಸಿದಂತಹ ಮಹನೀಯರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಆರೋಗ್ಯ ಶೈಕ್ಷಣಿಕ ಸಂಸ್ಥೆ ಒಬ್ಬರು ಫೋಟೋ ಶೂಟ್ ಪ್ರವೀಣ್ ಡಾಕ್ಟರ್ ಶಿವಮ್ಮ ಕಾವೇರಿ ಬಡ್ಗೆ ಶಿವರೆಡ್ಡಿ ಮಾರುತಿ ಸಿದ್ಧಾರ್ಥ ಲಿಂಗರಾಜ್ ನಟರಾಜ ಮಂಜುನಾಥ್ ಸದಾಶಿವಾನಂದ ರವಿ ಪಲ್ಲೆ ಪುನೀತ್ ಕೃಷ್ಣಮೂರ್ತಿ ಬಿಲ್ಲಾರಿ ಹಂಗೆಲ್ಲ ಎಲ್ಲಾರು ಕಳ್ಸಾರ ಇವ್ರು ತಗೊಂಡು